ಮುಖ್ಯಮಂತ್ರಿಗಳು ಕೊಟ್ಟ ಕೊಡುಗೆಯೂ ಸಾಕಾಗ್ಲಿಲ್ವಾ ಜಮೀರ್ ಅಹಮದ್ ಅವರಿಗೆ? 60,000 ಕೋಟಿಗೆ ಸಚಿವ ಜಮೀರ್ ಅಹಮದ್ ಡಿಮ್ಯಾಂಡ್ ಮಾಡಿರೋದು. ಮತ್ತೊಂದು ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದು ತಾಲಿಬಾನ್ ಬಜೆಟ್ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದು ಪಾಕಿಸ್ತಾನಿ ಬಜೆಟ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಜೆಟ್ನ ವಿಚಾರವಾಗಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡ್ಕೊಂಡ್ ಬರೋಣ ಒಂದ್ಸರಿ. ಮುಸ್ಲಿಂ ನನ್ನ ಅನಿಸಿಕೆ 4,700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿ ಬರೋದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು ಸರ್. ಇದೊಂದು ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆಕ್ಕಿಂತ ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಬಜೆಟ್ ಅನ್ಬೇಕವ್ರನ್ನ. ಇದು ತಾಲಿಬಾನ್ ಬಜೆಟ್. ಯಾಕೆಂದ್ರೆ ಮೈನಾರಿಟಿ ಅಥವಾ ಮುಸ್ಲಿಮರನ್ನ ಓಲೈಸುವಂತ ಬಜೆಟ್ ಮಾಡಿ ಇವತ್ತು ಇನ್ನಷ್ಟು ಈಗ ಮೊನ್ನೆ ಹೇಳಿದ್ರು ಹೋಗಿ ನೀವು ಇದರಲ್ಲಿ ಗಂಗೆಯಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಕಳೆದೋಗಲ್ಲ ಅಂತ. ಈಗ ಮುಸಲ್ಮಾನ್ ಬಂಧುಗಳು ಎಲ್ಲಿಗೆ ಹಜ್ಜಿಗೆ ಹೋಗಲ್ವಾ? ಅಲ್ಲೇನಕ್ಕೆ ಹೋಗ್ತಾರೆ? ಹಾಗಾದ್ರೆ ಅಲ್ಲಿ ಹೋದ್ರೆ ಪಾಪ ಕಳೆದೋಗುತ್ತಾ? ಅವರ ಪದ್ಧತಿಯನ್ನು ಅವ್ರು ಮಾಡ್ತಾರೆ, ನಾವು ವಿರೋಧ ಮಾಡಬಾರ್ದು. ನಮ್ಮ ಪದ್ಧತಿಗಳನ್ನು ನಾವು ಮಾಡಿದ್ರೂ ವಿರೋಧ ಮಾಡಬಾರ್ದು. ನೀವೊಬ್ಬ ಹಿಂದೂ ಆಗಿ ಈ ರೀತಿ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಲ್ಲ, ಈಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂದರೆ ಏನಿದು? ಅಂದರೆ ಓಲೈಕೆ ಅಲ್ವಾ? ಓಲೈಕೆಯಿಂದ ಈ ರಾಜ್ಯದ ಪರಿಸ್ಥಿತಿಯನ್ನು ನೀವು ಎಲ್ಲಿಗೆ ಕೊಂಡೊಯ್ಬೇಕಂತಿದ್ದೀರಿ? ಏನಂದರೆ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟೋ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನು, ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದ್ರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ್ನುವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖಿಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿಯೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನು ಎತ್ತುವಂಥದ್ದು. ದುರ್ದೈವನಂದರೆ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟೋ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನು, ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದ್ರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ್ನುವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖಿಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿಯೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಬಸವರಾಜ್ ಮತ್ತು ಸುರೇಶ್. ಬಸವರಾಜ್, ಗಮನಿಸ್ತಾ ಇದ್ದೀವಿ ಈಗ ಸಿದ್ದರಾಮಯ್ಯ ಬಜೆಟ್ನ ವಿಚಾರವಾಗಿ ಟಾಕ್ವಾರ ಆರಂಭ ಆಗಿರೋದು ಒಂದು ಕಡೆ, ಆದರೆ ರಾಜ್ಯದಲ್ಲಿ ಇರೋದು ಅಲ್ಪಸಂಖ್ಯಾತರು ಮಾತ್ರವಾ? ಬಹುಸಂಖ್ಯಾತರ ಹಿತ ಇವರಿಗೆ ಬೇಕಾಗಿಲ್ವಾ? ಈ ಮಟ್ಟಿಗೆ ಬಹುಪಾಲು ಅವರನ್ನ ನೀಡೋದಕ್ಕೆ, ಅಂದ್ರೆ ಅವರಿಗೆ ಗಿಫ್ಟ್ ಕೊಡೋದಕ್ಕೆ ಸಕಾರಣಗಳು ಬೇಕಲ್ಲ? ಇವರಿಗೆ ಯಾಕೆ ಇಷ್ಟೊಂದು, ನಮಗೆ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಈ ರೀತಿಯ ಪ್ರಶ್ನೆಗಳಿಗೆ ಸರ್ಕಾರದ ಹತ್ರ ಏನು ಉತ್ತರ ಇದೆ? ಇದನ್ನು ಅವರು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ?
ಖಂಡಿತ ಶ್ರೀಪಾದ್, ಈಗಷ್ಟೇ ಸಮರ್ಥನೆ ಮಾಡಿಕೊಳ್ಳೋಕ್ಕೆ ಪ್ರೆಸ್ ಮೀಟನ್ನು CM ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಬಹುತೇಕವಾಗಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪಾಲನ್ನು, ಅದರಲ್ಲೂ ಶಿಕ್ಷಣ ಮತ್ತು ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಒಂದಷ್ಟು ಯೋಜನೆಗಳನ್ನು ರೂಪಿಸಲಾಗಿದೆ. 4,600ರಿಂದ 700 ಕೋಟಿಯಷ್ಟು ಈ ಒಂದು ಯೋಜನೆಗಳನ್ನು ರೂಪಿಸಿರ್ತಕ್ಕಂಥದ್ದು. ಇದನ್ನು BJP ಕೆಂಡಾಮಂಡಲ ಮಾಡ್ತಾ ಇದೆ. ಎಲ್ಲವನ್ನೂ ಅಲ್ಪಸಂಖ್ಯಾತರಿಗೆ ಈ ಒಂದು ಯೋಜನೆಗಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅನ್ನುವಂಥದ್ದು, ಮತ್ತು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೂಡ ಅದು ಹಿಂಬಾಗಿಲಿನ ಮೂಲಕ ಕೊಡಲಾಗ್ತಾ ಇದೆ, ಅದು ಗುತ್ತಿಗೆಯಲ್ಲಿ. ಅದರಲ್ಲೂ ಪ್ರಮುಖವಾಗಿ 2Bಗೆ ಈ ಒಂದು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು. ಎಲ್ಲೂ ಕೂಡ ಅಲ್ಲಿ ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರಿಗೆ ಅಂತ ಉಲ್ಲೇಖ ಇಲ್ಲ. ಆದರೆ 2B ಪ್ರವರ್ಗಡಿಯಲ್ಲಿ ಬರ್ತಕ್ಕಂಥವ್ರು ಯಾರು? ಮುಸ್ಲಿಮರೇ ಮೇಜರಾಗಿ ಬರ್ತಾರೆ. ಈ ಒಂದು ಹಿಂಬಾಗಿಲಿನ ಮೂಲಕ ಈ ಒಂದು ಮೀಸಲಾತಿ ಕೊಡ್ತಾ ಇರ್ತಕ್ಕಂಥದ್ದು ಕೂಡ BJP ಕಿಡಿಕಾರ್ತಾ ಇದೆ. ಒಂದೊಂದು ಕಡೆ ಇದಕ್ಕೆ ಉಲ್ಟಾ ಅನ್ನುವಂಥ ರೀತಿಯಲ್ಲಿ ಜಮೀರ್ ಅಹ್ಮದ್ ಅವರು ನಮಗೆ ಕೊಟ್ಟಂಥ ಅನುದಾನ ಸಾಕಾಗ್ತಿಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇವಲ 4,700 ಕೋಟಿಯಷ್ಟು ಕೊಟ್ಟರೆ ಅನುದಾನ ಸಾಕಾಗಿಲ್ಲ, ನಾವು 60,000 ಕೋಟಿಯಷ್ಟು ಅನುದಾನವನ್ನು ಕೇಳಿದ್ವಿ, ಆದರೆ ಅಷ್ಟು ಸಿಕ್ಕಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದು ಕಡೆ BJP ಅವರು ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಅಲ್ಪಸಂಖ್ಯಾತರಿಗೆ ಕೊಡಲಾಗಿದೆ ಅನ್ನುವಂಥದ್ದು. ಆದರೆ ಮುಸ್ಲಿಮರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ ಏನು ಕೊಟ್ಟಿಲ್ಲ ಅನ್ನುವಂಥದ್ದು. ಆದರೆ CM ಆರ್ಥಿಕ ಸಲಹೆಗಾರರಂಥ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು. ಆದರೆ ಈಗ ಆಕ್ರೋಶಗಳು ಸರ್ಕಾರದ ಮೇಲೆ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಅವರು ಈಗಷ್ಟೇ ಬಜೆಟ್ ಮೇಲೆ ಮಾತನಾಡೋದಕ್ಕೆ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಅದನ್ನು ಈಗ ಅವರು ವಿಸ್ತರಿಸಿ ಹೇಳ್ತಾರೆ. ಶ್ರೀಪಾದ್, ಇನ್ನು ಸುರೇಶ್ ಕೂಡ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಸಹಜವಾಗಿ ನಾವು ಗಮನಿಸ್ತಾ ಇದ್ದೀವಿ, ಬಜೆಟ್ ಇನ್ನೂ ಮುಗಿದಿಲ್ಲ, ಬಜೆಟ್ ಮಂಡನೆ ಆಗಲೇ BJPಯ ನಾಯಕರು ಟ್ವಿಟರ್ ಮೂಲಕ, ಮಾಧ್ಯಮಗಳ ರಿಯಾಕ್ಷನ್ ಮೂಲಕ ಕಿಡಿಕಾರ್ತಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಬಜೆಟ್ನಲ್ಲಿ ಅಂತ. ಈಗ ಚುನಾವಣೆ ಇಲ್ಲ ಹತ್ತಿರದಲ್ಲಿ, ಅಥವಾ ಏನೋ ಮಹತ್ತರವಾದ ಬದಲಾವಣೆ ಆಗೋದಿಲ್ಲ, ಈಗ ಈ ಮಟ್ಟಿನ ಓಲೈಕೆ ಸಿದ್ದರಾಮಯ್ಯನವರು ಮಾಡಿರೋದಕ್ಕೆ ಕಾರಣ ಏನಿರಬಹುದು? BJPಗರ ವಿಶ್ಲೇಷಣೆ ಏನಿದಕ್ಕೆ? ಎಸ್ ಸ್ಮಿತಾ, ಇವತ್ತಿನ ಒಂದು ಬಜೆಟ್ ಅನ್ನ ನೋಡಿದ್ರೆ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣದ ಒಂದು ಪರಮಾವಧಿ ಅಂತಕ್ಕಂಥದ್ದು BJP ನಾಯಕರ ಗಂಭೀರವಾದಂತಹ ಆರೋಪ. ಇಡೀ ಓವರ್ ಆಲ್ ಬಜೆಟ್ ಏನಿದೆ, ಇಡೀ ಬಜೆಟ್ ನಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಇಲಾಖೆಗಳಿರ್ಬೋದು ಅಥವಾ ಅಭಿವೃದ್ಧಿಗೆ ಒತ್ತನ್ನು ಕೊಡೋದ್ರ ಬದಲಾಗಿ, ಶಿಕ್ಷಣ ಆರೋಗ್ಯಕ್ಕೆ ಒತ್ತನ್ನು ಕೊಡೋದರ ಬದಲಾಗಿ, ಎಲ್ಲಾ ಸಮುದಾಯಗಳನ್ನ ಸಮವಾಗಿ ನೋಡೋದರ ಬದಲಾಗಿ ಕೇವಲ ಅಲ್ಪಸಂಖ್ಯಾತರೊಂದಿಗೆ ಮುಸಲ್ಮಾನರ ಓಲೈಕೆಗೆ ಬಹಳ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ, ಬಹಳ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಮದರಸಗಳ ಅಭಿವೃದ್ಧಿ ಇರ್ಬೋದು, ಹಾಗೇನೆ ಏನು ವಕ್ಫ್ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಹಾಗೇನೆ ಅವರ ವಿವಾಹಗಳಿಗೆ 50,000 ರೂಪಾಯಿ ಕೊಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಸಂಪೂರ್ಣವಾಗಿ ಮುಸಲ್ಮಾನರು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಮುಸಲ್ಮಾನ್ ಮುಖಂಡರುಗಳ ಒಂದು ಆಗ್ರಹಕ್ಕೆ ಅವರ ಒತ್ತಡಕ್ಕೆ ಮಾಡಿದ್ರು ಇಡೀ ಬಜೆಟ್ ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಅನುದಾನ ಕೊಟ್ರ ಅಂತಕ್ಕಂಥದ್ದು, ಅವರ ಒತ್ತಡಕ್ಕೆ ಮಾಡಿದ್ರು ಇಡೀ ಬಜೆಟ್ ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಅನುದಾನ ಕೊಟ್ರ ಅಂತಕ್ಕಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗುವಂತದ್ದು. ಈಗಾಗಲೇ ಚಲುವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಹಾಗೆ BJP ಎಲ್ಲಾ ಬಹುತೇಕ ನಾಯಕರು ಕೂಡ ಈ ದೊಡ್ಡ ಮಟ್ಟದಲ್ಲಿ ಇದನ್ನ ಟೀಕೆನ ಮಾಡ್ತಾ ಇರ್ತಾರೆ. ಇಡೀ ಬಜೆಟ್ ನಲ್ಲಿ ಸಾಲ ಒಂದು ಕಡೆ ಆದ್ರೆ, ಸಾಲಕ್ಕಿಂತ ಹೆಚ್ಚಿನದಾಗಿ ಅಲ್ಪಸಂಖ್ಯಾತರ ಓಲೈಕೆ ಮಾಡಿರ್ತಕ್ಕಂಥದ್ದು. ಇದೀಗ ಬಿಜೆಪಿಯ ಹಿಂದೂಪರ ನಾಯಕರು ಏನಿದ್ದಾರೆ ಎಲ್ಲರ ಒಂದು ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಸೊ ಹಾಗೆ ನೋಡೋದಾದ್ರೆ ನೀವು ತಾವು ಹೇಳಿದ್ರೆ ನಿಜ, ಸದ್ಯಕ್ಕೆ ಯಾವುದೇ ಚುನಾವಣೆಗಳಿಲ್ಲ, ಯಾವುದೇ ಇಲ್ಲ. ಆದ್ರೆ ಇಷ್ಟರ ಮಟ್ಟಿಗೆ ಓಲೈಕೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಬೃಹತ್ ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ಕೂಡ ಇರತಕ್ಕಂಥದ್ದು. ಸೊ ಹೀಗಾಗಿ ಆ ಒಂದು ಆಂಗಲ್ ಅಲ್ಲಿ ಸಿದ್ದರಾಮಯ್ಯ ಅವರು ಯೋಚನೆ ಮಾಡಿರಬಹುದು. ಜೊತೆಗೆ ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಹಿಂದೆ ಒಂದು ಕಡೆ ವಕ್ಫ್ ಸಂಬಂಧಪಟ್ಟಂತೆ ಆಗ್ಲೂ ಕೂಡ ಒಂದು ರೀತಿಯ ವಿವಾದಾತ್ಮಕವಾಗಿ ನಡ್ಕೊಂಡಿದ್ದಂತಕ್ಕಂಥದ್ದು ಕೂಡ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು. ಜೊತೆಗೆ ಹಿಂದೆ ಮದರಸಾ ಶಾಲೆಗಳ ಅಭಿವೃದ್ಧಿಗೂ ಕೂಡ ಒತ್ತು ಕೊಡುವಂಥದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಹೇಳ್ತಾ ಇರ್ತದೆ ಏನಂದ್ರೆ, ಈ ಇಡೀ ದೇಶದ ಆಸ್ತಿಯಲ್ಲಿ ಪಾಲಿನಲ್ಲಿ ಮುಸಲ್ಮಾನರಿಗೆ ಮೊದಲ ಪ್ರಶಸ್ತಿ ಅಂತಕ್ಕಂಥದ್ದು ಹೇಳಿಕೆ ಏನಿತ್ತು ಹಿಂದೆ, ಸೊ ಅದಕ್ಕೆ ಎಲ್ಲೋ ಒಂದು ರೀತಿಯ ಪುಷ್ಟಿ ನೀಡುವಂತೆ ಸಿದ್ದರಾಮಯ್ಯನವರ ಈ ಒಂದು ಬಜೆಟ್ ಇದೆಯೇನೋ ಅಂತಕ್ಕಂಥದ್ದು BJP ನಾಯಕರ ಆರೋಪಗಳಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಸುರೇಶ್. ಹಾಗೆ ಬಸವರಾಜ್, ಇಬ್ಬರಿಗೂ ಮಾಹಿತಿಗಾಗಿ.